DCM DK ಶಿವಕುಮಾರ್ ಅವರ ಒಂದು ಬಣಕ್ಕೆ ಈಗ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗ್ತಾ ಇದೆ. ವಿರೋಧಿಗಳಿಗೆ ಮಾತಿನಲ್ಲಿನೇ ತಿವಿದಿದ್ದಾರೆ ಸಿಎಂ ಸನ್ ಯತೀಂದ್ರ. ಹೇಳ್ತಾ ಇದ್ದಾರೆ, ಮತ್ತೆ ಮಾತನಾಡ್ತಾ ಇದ್ದಾರೆ ಸಿಎಂ ಪುತ್ರ ಯತೀಂದ್ರ ಅವರು ಹೇಳಿದ್ಲಿಂದನೇ ಈಗ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಈಗ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಾ ಇದ್ದಾರೆ DK ಬಣಕ್ಕೆ. ಮತ್ತೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ DK ಶಿವಮೊಗ್ಗಕ್ಕೆ ಶಾಕ್ ಕೊಡ್ತಾ ಇದ್ದಾರೆ, ಮಾತಿನಲ್ಲೇ ತಿವಿತಾ ಇದ್ದಾರೆ ಸಿಎಂ ಪುತ್ರ. ಈಗ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಮಾತನಾಡ್ತಾ ಇದ್ದಾರೆ ಇವರು. DK ಬಣದ ಡಿನ್ನರ್ ಮೀಟಿಂಗ್ಗೆ ಯತೀಂದ್ರ ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ. ಸಿಎಂ ಹುದ್ದೆ ಬಗ್ಗೆ ನಾನೇನು ಹೇಳಬೇಕು, ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದ್ರೆ ನಂಗೇನು, ಮಾಡಿದ್ರೆ ಮಾಡ್ಕೊಳ್ಳಿ. ಅವರು ಊಟಕ್ಕೆ ಸೇರಿದರೆ ನಾನೇನು ಮಾಡೋಕ್ಕಾಗತ್ತೆ, ಅವರು ಊಟಕ್ಕೆ ಸೇರಿಕೊಳ್ಳಿ, ಮಾಡಿಕೊಳ್ಳಿ, ನಾನು ಯಾಕೆ ಅದ್ರ ಬಗ್ಗೆ ಮಾತನಾಡಲಿ. ಅಧಿವೇಶನದ ಟೈಮ್ನಲ್ಲಿ ಶಾಸಕರು ಸಚಿವರ ಊಟದ ಮೀಟಿಂಗ್ ಸಹಜ ಸೇರ್ತಾರೆ. ನಿನ್ನೆ ರಾತ್ರಿ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ DK ಬಣದ ನಾಯಕರೆಲ್ಲರೂ ಕೂಡ. ಹೀಗಾಗಿ ಆಪ್ತರ ಜೊತೆ ಡಿನ್ನರ್ ಮೀಟಿಂಗ್ಗೆ DK ಶಿವಕುಮಾರ್ ಕೂಡ ಇದ್ದರು. ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ನೋಡಿ, ಅವರ ಒಂದು ಡಿನ್ನರ್ ಮೀಟಿಂಗ್ಗಳ ಬಗ್ಗೆ ನಾನೇನು ಮಾತನಾಡೋಕ್ಕಾಗತ್ತೆ, ಅವರು ಸೇರಿದ್ರೆ ಸೇರಲಿ, ಅದು ಅವರಿಷ್ಟ. ಅಧಿವೇಶನದ ಸಮಯದಲ್ಲಿ ಈ ರೀತಿಯಾಗಿ ಸೇರಿ ಊಟವನ್ನು ಮಾಡೋದು, ಮಾತನಾಡೋದು ಅದು ಸಹಜ, ಅದು ಮಾಮೂಲಿ. ಸೇರಿಕೊಳ್ಳಿ, ನನಗೇನು ಬೇಕು, ನಾನು ಯಾಕೆ ಮಾತನಾಡಬೇಕು, ಅದು ಅವರವರ ಇಷ್ಟ ಅಂತ ಹೇಳಿ ಯತೀಂದ್ರ ಹೇಳ್ತಾ ಇದ್ದಾರೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಇವರು ಕೊಟ್ಟಂತಹ ಹೇಳಿಕೆಗಳಿಂದಾನೇ ಈಗ ನಾಯಕತ್ವದ ಬದಲಾವಣೆಯ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದ್ದು, ಇವರು ಈ ರೀತಿಯಾಗಿ ಪ್ರತ್ಯೇಕವಾಗಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇರುವಂಥದ್ದು, ಸೇರಿ ಮಾತನಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಇವರು ಕೊಟ್ಟಂತಹ ಆ ಒಂದು ಹೇಳಿಕೆಯಿಂದ. ಆ ಒಂದು ಹೇಳಿಕೆ ಏನು, ಅವರ ತಂದೆಯವರೇ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ, ಯಾರೂ ಕೂಡ ಬದಲಾವಣೆ ಮಾಡೋದಿಲ್ಲ, ಬದಲಾವಣೆಯ ಮಾತು ಬಂದೇ ಇಲ್ಲ, ಹೈಕಮಾಂಡ್ ಹೇಳಿದೆ ಅವರೇ ಮುಂದುವರಿತಾರೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಒಂದನ್ನು ಕೊಟ್ಟು ಬಿಟ್ಟಿದ್ರು. ಆ ಒಂದು ಹೇಳಿಕೆ ಕೊಟ್ಟ ನಂತರವೇ ಚರ್ಚೆ ಶುರುವಾಗಿದ್ದು. DK ಬಣದ ನಾಯಕರು ಮಾತನಾಡೋಕ್ಕೆ ಶುರು ಮಾಡಿದ್ದು, ಆ ಬಣದ ನಾಯಕರ ಕಣ್ಣುಗಳು ಕೆಂಪಗಾಗಿದ್ದು. ಅದಕ್ಕೆ ಅವರು ಈಗ ಪ್ರತ್ಯೇಕವಾಗಿ ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು, ಸೇರ್ತಾ ಇರುವಂಥದ್ದು ಖಾಸಗಿ ಹೋಟೆಲ್ಗಳಲ್ಲಿ. ಈ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಇದ್ರ ಬಗ್ಗೆ ಅವರನ್ನು ಕೇಳಿದರೆ ನಾನು ಯಾಕೆ ಮಾತನಾಡಬೇಕು, ಅವರು ಸೇರಿದ್ರೆ ಸೇರಲಿ ಬಿಡಿ, ಅದು ಅವರಿಷ್ಟ, ಅಧಿವೇಶನದ ಸಮಯದಲ್ಲಿ ಸೇರ್ತಾರೆ, ಅದು ಮಾಮೂಲಿ ಅಂತ ಹೇಳ್ತಾ ಇದ್ದಾರೆ. ಮಾಮೂಲಿಯಾಗಿ ಆಗಿದ್ದರೆ ಎಲ್ಲರೂ ಕೂಡ ಸೇರ್ಬೋದಾಗಿತ್ತು, ಎಲ್ಲರೂ ಒಟ್ಟಿಗೆ ಇರಬಹುದಾಗಿತ್ತು. ಆದರೆ ಬಣದ ನಾಯಕರು ಮಾತ್ರ ಯಾಕೆ ಸೇರ್ತಾ ಇದ್ದಾರೆ, ಬೇರೆ ಬೇರೆಯಾಗಿ ಯಾಕೆ ಸೇರ್ತಾ ಇದ್ದಾರೆ. ಈಗ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಕೂಡ ಎರಡು ಬಣಗಳು ಆಗಿದೆ ಅನ್ನುವಂಥದ್ದು, ಮತ್ತೆ ಯಥಾಸ್ಥಿತಿಗೆ ಬಂದಿದೆ ಪರಿಸ್ಥಿತಿ ಅನ್ನುವಂಥದ್ದು ಸಹಜವಾಗಿ ಎಲ್ಲರ ಕಣ್ಣು ಮುಂದೆ ಇರುವಂಥದ್ದು. ಹೈಕಮಾಂಡ್ ಹೇಳಿದ ಮೇಲೆ CM DCM ಇಬ್ಬರು ಒಬ್ಬರ ಮನೆಗೆ ಒಬ್ಬರು ಹೋಗಿ ಬಂದ ಮೇಲೆ ತಣ್ಣಗಾಗಿದ್ದಂತಹ ವಿಚಾರವನ್ನು ಜಾಸ್ತಿ ಆಗೋ ಥರ ಮಾಡಿದ್ದು ನಿಮ್ಮ ಹೇಳಿಕೆನೇ. ಈಗ ನೀವೇ ಮಾತನಾಡ್ತಾ ಇದ್ದೀರಿ, ನೀವೇ ಹೇಳ್ತಾ ಇದ್ದೀರಿ, ನಾನು ಅದರ ಬಗ್ಗೆ ಏನೂ ಮಾತನಾಡೋಲ್ಲ, ಅವರವರು ಸೇರಿಕೊಳ್ತಾರೆ, ಅವರವರು ಮಾತನಾಡ್ಕೊಳ್ತಾರೆ, ಅವರವರು ಊಟವನ್ನು ಮಾಡ್ಕೊಳ್ಳಿ, ನಾನು ಯಾಕೆ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಮಾತಿನಲ್ಲಿನೇ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ಏನು ಮಾತಾಡಿಕೊಂಡ್ರು ಸರಿ, ಹೆಂಗೆ ಸೇರಿದ್ರು ಸರಿ, ನಮ್ಮ ತಂದೆನೇ CM ಆಗಿರ್ತಾರೆ ಅನ್ನೋವಂಥ ರೀತಿಯಲ್ಲಿ ಮಾತಾಡ್ತಂತೆ ಕಾಣ್ತಾ ಇದೆ ಇವರು. ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಮತ್ತೆ ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಯಾಕಂದರೆ ಈ ಬಾರಿ 2 ಬಾರಿ ಹೇಳಿರೋದ್ರಿಂದ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ. ಆ ರೀತಿಯಾಗಿ ಹೇಳೋದು ಬೇಡ, ಬೇರೆ ರೀತಿಯಾಗಿ ಹೇಳೋಣ ಅನ್ನೋಂಥ ರೀತಿಯಲ್ಲಿ ಹೇಳಿದಂತೆ ಕಾಣ್ತಾ ಇದೆ. ಏನಾದರೂ ಮಾಡಿಕೊಳ್ಳಿ, ನಾನು ಹಿಂದೆ ಕೊಟ್ಟಂತಹ ಹೇಳಿಕೆನೇ ನಿಜ ಆಗಿರುತ್ತೆ, ನಮ್ಮ ತಂದೆನೇ CM ಆಗಿರ್ತಾರೆ ಅನ್ನೋ ರೀತಿಯಲ್ಲಿ ಇವರ ಆನ್ಸರ್ ಬಂದಿರುವಂಥದ್ದು ಈ ಬಾರಿ.
ಬೇರೆ ರೀತಿ ಹೇಳಿಕೆ ಇದು. ಆದರೆ ಉತ್ತರ ಮಾತ್ರ ಅದೇ ಇದ್ದಂತೆ ಕಾಣ್ತಾ ಇದೆ. ಈ ರೀತಿಯಾದಂಥ ಒಂದು ಸ್ಫೋಟಕ ಹೇಳಿಕೆಯಿಂದ ಮತ್ತೆ ಅವರ ನಿಲುವನ್ನು ಸ್ಪಷ್ಟೀಕರಣ ಪಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಇವರು ಈ ರೀತಿಯಾಗಿ ಟಾಂಗನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.